2026ರ ಮೊದಲ ಸೂರ್ಯಗ್ರಹಣ ಎಲ್ಲಿ ವೀಕ್ಷಿಸಬೇಕು? ಇದೇ ವಾರ ಸಂಭವಿಸಲಿದೆ ವರ್ಷದ ಸೂರ್ಯಗ್ರಹಣ. ರಿಂಗ್ ಆಫ್ ಫೈರ್ ಎಂದು ಖಗೋಳ ಕೌತುಕ ಜನಪ್ರಿಯ. 2026ರ ಮೊದಲ ಸೂರ್ಯಗ್ರಹಣ ಎಲ್ಲಿ ವೀಕ್ಷಿಸಬೇಕು? ಇದೇ ವಾರ ಸಂಭವಿಸಲಿದೆ ಸೂರ್ಯಗ್ರಹಣ. ರಿಂಗ್ ಆಫ್ ಫೈರ್ ಎಂದು ಖಗೋಳ ಕೌತುಕ ಜನಪ್ರಿಯ. ಖಗೋಳ ವಿಸ್ಮಯ ಕಣ್ತುಂಬಿಕೊಳ್ಳಲು ಜನರು ಕಾತುರದಲ್ಲಿದ್ದಾರೆ. ಫೆಬ್ರವರಿ 17 ಮಂಗಳವಾರದಂದು ಕಂಕಣ ಸೂರ್ಯಗ್ರಹಣ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಈ ಬಾರಿ ಚಂದ್ರನು ಭೂಮಿಯಿಂದ ಸ್ವಲ್ಪ ದೂರದಲ್ಲಿರುತ್ತಾನೆ. ಸೂರ್ಯನನ್ನು ಸಂಪೂರ್ಣ ಮರೆ ಮಾಡಲು ಸಾಧ್ಯವಿಲ್ಲ. ಮಧ್ಯಾಹ್ನ 3:26ಕ್ಕೆ ಆರಂಭವಾಗಿ ಸಂಜೆ 7:57ಕ್ಕೆ ಮುಕ್ತಾಯವಾಗುತ್ತೆ. ಒಟ್ಟು 4 ಗಂಟೆ 32 ನಿಮಿಷಗಳ ಕಾಲ ಗ್ರಹಣ ಪ್ರಕ್ರಿಯೆ. ಭಾರತೀಯರಿಗಿಲ್ಲ ಸೂರ್ಯಗ್ರಹಣ ವೀಕ್ಷಣೆ ಭಾಗ್ಯ. ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹೀಗಾಗಿ ವಿಶೇಷ ಧಾರ್ಮಿಕ ಆಚರಣೆಗೆ ಅವಶ್ಯಕತೆ ಇರಲ್ಲ. 2026ರ ಮೊದಲ ಸೂರ್ಯಗ್ರಹಣ ಫೆಬ್ರವರಿ 17ರಂದು ಮಂಗಳವಾರ ಸಂಭವಿಸುತ್ತದೆ. ಅಂದ್ರೆ ಇದೇ ವಾರ ಸಂಭವಿಸುತ್ತೆ ವರ್ಷದ ಮೊದಲ ಸೂರ್ಯಗ್ರಹಣ. ಇದು ವೃತ್ತಾಕಾರದಲ್ಲಿರುತ್ತೆ ಅನ್ನುವಂಥದ್ದು. ಗ್ರಹಣ ಯಾವಾಗ ಸಂಭವಿಸುತ್ತೆ ಅಂತ ನೋಡೋದಾದ್ರೆ ಇದಾಗ ಮಧ್ಯಾಹ್ನ 3:26ರಿಂದ ಸಾಯಂಕಾಲ 7:57ರವರೆಗೆ ಅಲ್ಲಿ ಸಂಭವಿಸುತ್ತೆ. ಅದಾದ ಬಳಿಕ ಇದು ಆದಷ್ಟು ನಾವು ಈ ಗ್ರಹಣವನ್ನ ಪ್ರಪಂಚದ ಅತ್ಯಂತ ದೂರದ ಭಾಗಗಳಲ್ಲಿ ಮಾತ್ರ ಸಂಪೂರ್ಣವಾಗಿ ಗೋಚರಿಸುತ್ತೆ. ಬಹುತೇಕ ಅಂಟಾರ್ಕ್ಟಿಕಾಕ್ಕೆ ಆಗಿರ್ಬೋದು, ಇನ್ನು ಆದರೆ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ತಾಂಜಾನಿಯಾ ಸೇರಿದಂತೆ ಇತರ ನೆರೆಯ ಪ್ರದೇಶಗಳು ಭಾಗಶಃ ಗೋಚರತೆಯನ್ನ ಹೊಂದಿರುತ್ತೆ. ಅರ್ಜೆಂಟೀನಾ ಮತ್ತು ಚಿಲಿಯ ದಕ್ಷಿಣ ತುದಿಗಳ ಸಹ ಗ್ರಹಣವನ್ನ ಭಾಗಶಃ ನೋಡಲು ಅಲ್ಲಿ ಸಾಧ್ಯವಾಗುತ್ತೆ. ಇನ್ನು ಮಡಗಾಸ್ಕರ್ ಮತ್ತು ಮಾರಿಷಸ್ ದ್ವೀಪಗಳು ಸಹ ಗ್ರಹಣವನ್ನ ನೋಡಲು ಸಾಧ್ಯವಾಗುತ್ತೆ. ಅದು ಭಾರತದಲ್ಲಿ ಗೋಚರಿಸುತ್ತದಾ ಅಂತ ಕೇಳಿದ್ರೆ ಸಾಧ್ಯವಿಲ್ಲ. ಯಾಕಂದ್ರೆ ಭಾರತದಲ್ಲಿ ಸೂರ್ಯನು ದಿಗಂತದ ಕೆಳಗೆ ಇರುವಾಗ ದಕ್ಷಿಣ ಗೋಳಾರ್ಧದಲ್ಲಿ ಜೋಡಣೆ ಸಂಭವಿಸಿರುವುದರಿಂದ ವಾರ್ಷಿಕ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಯಾಕೆ ಭಾರತದಲ್ಲಿ ನೋಡೋಕೆ ಸಾಧ್ಯವಾಗಲ್ಲ ಸೂರ್ಯಗ್ರಹಣವನ್ನ ಅಂತ ನಾವು ತಿಳಿದುಕೊಳ್ಳೋದಾದ್ರೆ, ಭಾರತದಲ್ಲಿ ಸೂರ್ಯನು ದಿಗಂತದ ಕೆಳಗೆ ಇರುವಾಗ ದಕ್ಷಿಣ ಗೋಳಾರ್ಧದಲ್ಲಿ ಜೋಡಣೆ ಸಂಭವಿಸಿರುವುದರಿಂದ ವಾರ್ಷಿಕ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸಲು ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಭಾರತದಲ್ಲಿ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ರಿಂಗ್ ಫೈರ್ ರೀತಿಯಲ್ಲಿ ಇರುತ್ತೆ, ಅಂದ್ರೆ ಉಂಗುರಾಕಾರದ ಸೂರ್ಯಗ್ರಹಣ ಇರುತ್ತೆ ಅಂತ ನೋಡೋದಾದ್ರೆ, ಚಂದ್ರನು ಭೂಮಿಯಿಂದ ಅತ್ಯಂತ ದೂರದ ಬಿಂದುವಿನ ಬಳಿ ಇರುವಾಗ ಉಂಗುರಾಕಾರದ ಸೂರ್ಯಗ್ರಹಣ ಸಂಭವಿಸುತ್ತೆ. ಇದು ಸೂರ್ಯನಿಗಿಂತ ಚಿಕ್ಕದಾಗಿರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಆವರಿಸೋದಿಲ್ಲ. ಇದರಿಂದಾಗಿ ಬೆಂಕಿಯ ಉಂಗುರ ಎಂದು ಕರೆಯಲ್ಪಡುತ್ತೆ. ಸೂರ್ಯನ ಬೆಳಕಿನ ತೆಳುವಾದ ಪ್ರಕಾಶಮಾನವಾದ ಹೊರ ಉಂಗುರವು ಗೋಚರಿಸುತ್ತೆ. ಸೊ ಉಂಗುರದ ರೀತಿಯಲ್ಲಿ ಗೋಚರ ಕಾಣಿಸುತ್ತೆ ಸೂರ್ಯಗ್ರಹಣದಲ್ಲಿ. ಇತರ ರೀತಿಯ ಸೂರ್ಯಗ್ರಹಣಗಳಲ್ಲಿ ಪೂರ್ಣ ಸೂರ್ಯಗ್ರಹಣವೂ ಸೇರಿದೆ. ಆದರೆ ಇದರಲ್ಲಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸ್ತಾನೆ ಮತ್ತು ಕೆಲವು ನಿಮಿಷಗಳ ಕಾಲ ಹಗಲಿನ ಆಕಾಶವು ಕೂಡ ಸಂಪೂರ್ಣವಾಗಿ ಕತ್ತಲೆ ಆಗುತ್ತೆ. ಭಾಗಶಃ ಸೂರ್ಯಗ್ರಹಣವೂ ಇದೆ. ಇದರಲ್ಲಿ ಚಂದ್ರನು ಜೋಡಣೆಯಲ್ಲಿಲ್ಲ ಮತ್ತು ಅದರ ಒಂದು ಭಾಗ ಮಾತ್ರ ಸೂರ್ಯನನ್ನ ಆವರಿಸ್ತಾ ಇದೆ.